ಹೈಕಮಾಂಡ್ ಒತ್ತಡಕ್ಕೆ ಮಣಿದ ರಾಜ್ಯ ಸರ್ಕಾರ ಅರ್ಹರಿಗೆ ಬೈಯಪ್ಪನಹಳ್ಳಿಯಲ್ಲಿ ಮನೆ ಹಂಚಿಕೆ ಮಾಡಲು ನಿರ್ಧಾರ ಮಾಡಿದೆ. ಬೈಯಪ್ಪನಹಳ್ಳಿಯಲ್ಲಿ ನಿರ್ಮಾಣ ಆಗಿರುವಂತಹ 1187 ಮನೆಗಳನ್ನು ಅರ್ಹರಿಗೆ ನೀಡುವಂತೆ ಸೂಚಿಸಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಜಿಬಿಎಯಿಂದ ಒಂದು ಮನೆಗೆ 5 ಲಕ್ಷ ಕೊಡಬೇಕು. ಜನರಲ್ ಕ್ಯಾಟಗರಿ ಜನರಿಗೆ 8,70,000 ಸಬ್ಸಿಡಿ, ಎಸ್ಸಿ ಎಸ್ಟಿಯವರಿಗೆ 4.5 ಲಕ್ಷ ಸಬ್ಸಿಡಿ ಸಿಗುತ್ತೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೆ ಅಲಾಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಅದರಲ್ಲಿ ಜನರಲ್ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಬೇರೆ ಬೇರೆ ಸಬ್ಸಿಡಿಗಳಿದ್ದಾವೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ. ಲಕ್ಷದ ಮನೆಗಳನ್ನ ಅವರಿಗೆ ಅಲಾಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಅದರಲ್ಲಿ ಜನರಲ್ ಮತ್ತು ಕೋಗಿಲು ಬಡಾವಣೆಯ ನಿರಾಶ್ರಿತರಿಗೆ ಬೈಯಪ್ಪನಹಳ್ಳಿಯಲ್ಲಿ ವ್ಯವಸ್ಥೆ ಮಾಡಲಾಗುವುದು ಅಂತ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅರ್ಹರಿಗೆ ಮಾತ್ರ ಪರ್ಯಾಯ ವ್ಯವಸ್ಥೆ ಮಾಡ್ತೇವೆ. ಒಂದು ಮನೆಗೆ ಸುಮಾರು 11 ಲಕ್ಷ ಖರ್ಚಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಬೈಯಪ್ಪನಹಳ್ಳಿ ಸರ್ವೆ ನಂಬರ್ 23ರಲ್ಲಿ ಸುಮಾರು 1187 ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಟೋಟಲ್ ಮನೆಗಳು ಇರೋದು ಟೋಟಲ್ ಅವರು ಲಿಸ್ಟ್ ಕೊಡ್ತಾರಲ್ಲ, ಅವರಿಗೆ ಯಾರು ಲಿಸ್ಟ್ ಕೊಡ್ತಾರೆ ಕಾರ್ಪೊರೇಷನ್ ಅವರು ಮತ್ತೆ ವೆರಿಫೈ ಮಾಡಿ ಜಿನೈನ್ ಪರ್ಸನ್ಸ್ ಯಾರ್ಯಾರು ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಮನೆಗಳನ್ನ ಕೊಡ್ತಕ್ಕಂಥದಕ್ಕೆ ಲಿಸ್ಟ್ ಕೊಡ್ತಾರೆ ಅವರು ವೆರಿಫೈ ಮಾಡಿ. ಕೋಗಿಲು ಬಡಾವಣೆಯ ನಿವಾಸಿಗಳ ತೆರವಿಗೆ ಸಂಬಂಧಪಟ್ಟಂತೆ ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಿದ್ದೇವೆ ಅಂತ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೋಗಿಲು ಬಡಾವಣೆಯಲ್ಲಿ ಜನರಿಗೆ ಆ ಜಾಗ ಮತ್ತೆ ಕೊಡಲು ಆಗಲ್ಲ, ಪರ್ಯಾಯ ವ್ಯವಸ್ಥೆ ಮಾಡುವುದಾಗಿ ಕೆಸಿ ವೇಣುಗೋಪಾಲ್ಗೆ ಹೇಳಿದ್ದೆ ಅಂತ ಮಾಹಿತಿ ನೀಡಿದ್ದಾರೆ. ಗೋಪಾಲ್ ಅವರು ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ನಾನು ಡೆಲ್ಲಿಗೆ ಹೋಗಿದ್ದಲ್ಲ ಮೊನ್ನೆ, ಆಗ ಇವ್ರ ಜೊತೆಲೂ ಕೂಡ ಮಾತಾಡಿದ್ದೀನಿ ಅಂತ ಹೇಳಿದ್ರು. ನಾನು ಡಿ ಕೆ ಶಿವಕುಮಾರ್ ಜೊತೆಲೂ ಕೂಡ ಮಾತಾಡಿದ್ದೀನಿ. ನಾನು ಹೇಳಿದೆ ಅವ್ರಿಗೆ ಅದೇ ಜಾಗದಲ್ಲಿ ಮತ್ತೆ ಅವ್ರನ್ನ ಇದು ಮಾಡಕ್ಕಾಗಲ್ಲ, ಯಾಕಂದ್ರೆ ಅದು ಸರ್ಕಾರಿ ಜಾಗ, ಅಕ್ರಮವಾಗಿ ಅವರು ಕಟ್ಕೊಂಡಿದ್ದಂಥದ್ದು, ಶೆಡ್ಗಳು ಹಾಕೊಂಡಿದ್ದಂಥದ್ದು. ಬೇರೆ ಕಡೆ ಅವರಿಗೆ ಆಲ್ಟರ್ನೇಟಿವ್ ಆಗಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾನೂನು ಬಾಹಿರವಾಗಿ ಮನೆ ನಿರ್ಮಾಣ ಆಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಲವರು ಹಣ ಪಡೆದಿದ್ದಾರೆ ಎಂಬ ಮಾಹಿತಿ ಇದೆ, ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹೇಳಿದ್ದೇವೆ. ಕೆಲವರು ದಾಖಲೆಗಳನ್ನು ತಿರುಚಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪವನ್ನು ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ಗೆ ಕೊಟ್ಟಂತ ಜಾಗ ಹಂತವಾಗಿ ಕೆಲವರೆಲ್ಲ ಹಾಕೊಂಡಿದ್ದಾರೆ. ಕೆಲವರು ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗಿದೆ. ಅವ್ರ ಮೇಲೆ ಕಾನೂನು ರೀತಿ ಕ್ರಮ ನಮ್ಮ ಅಧಿಕಾರಿಗಳು ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಕೆಲವು ದಾಖಲೆಗಳು ಕೂಡ ತಿರ್ಚಿದ್ದಾರೆ ಅಂತ ಕೂಡ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಮಾನವೀಯತೆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳ 1 lakh ಹೌಸಿಂಗ್ ಸ್ಕೀಮ್ ಇದೆ. ನಮ್ಮ ಜಮೀರ್ ಅವರಿಗೆ ಜವಾಬ್ದಾರಿಯನ್ನು ನಾವು ವಹಿಸಿದ್ದೀವಿ. ಕೆಸಿ ವೇಣುಗೋಪಾಲ್ ನಮ್ಮ ನಾಯಕರು ಕೆಲವೊಂದು ಸಲಹೆ ಕೊಡ್ತಾರೆ, ತಪ್ಪೇನಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಮಾನವೀಯತೆ ಆಧಾರದ ಮೇಲೆ ಸಲಹೆ ನೀಡಿದ್ದಾರೆ. ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಅಂತ ಬಿಜೆಪಿ ನಾಯಕರಿಗೆ ಡಿಸಿಎಂ ತಿರುಗೇಟನ್ನು ನೀಡಿದ್ದಾರೆ. He is our leader. He is our general secretary. He has all rights to advise us. If anything is wrong, things come in the national arena, his duty, if we are doing anything, if he feels that, he has every right to advise us. There is nothing wrong in advising a political party. It is a national party. We look at a national perspective. For humanitarian grounds, for the poor people, we are there to help the people. They have guided us in various aspects. Today also they will guide. Tomorrow also they will guide. There is nothing there. They are not interfering. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಕೇರಳ ಮೂಲದ ಮನೆಗಳನ್ನು ನೆಲಸಮ ವಿಚಾರದ ಬಗ್ಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಮಾತನಾಡಿದ್ದಾರೆ. ಸಿಎಂ ಡಿಸಿಎಂಗೆ ಕೆಸಿ ವೇಣುಗೋಪಾಲ್ ಅಡ್ವೈಸ್ ಮಾಡಿರುವುದು ಹಾಸ್ಯಾಸ್ಪದ ಅಂತ ಟೀಕೆ ಮಾಡಿದ್ದಾರೆ. ಇದರ ಬಗ್ಗೆ ನಾನು ಹೆಚ್ಚು ಮಾತನಾಡಲ್ಲ ಅಂತ ಹಾಸನದಲ್ಲಿ ಹೇಳಿದ್ದಾರೆ. ವಾಟ್ ದಿ ಕೇರಳ ಕಾಂಗ್ರೆಸ್ ಲೀಡರ್ has advised the Chief Minister and the Deputy Chief Minister, Mr. Venugopal, I don't want to react more than that, please. What
the Kerala Congress leader has advised the Chief Minister and the Deputy Chief Minister. ಮಂಡ್ಯ ಜಿಲ್ಲೆಯ ಕುರುಬ ಸಮಾಜದ ಮುಖಂಡರು ಹಾಗೂ ಸಚಿವ ಬೈರತಿ ಸುರೇಶ್ ನಡುವೆ ವಾಗ್ವಾದ ನಡೆದಿದೆ. ಕುರುಬ ಸಂಘದ ಚುನಾವಣೆ ಸಂಬಂಧವಾಗಿ ಜಟಾಪಟಿ ನಡೆದು ಹೋಗಿದೆ. ಮಂಡ್ಯ ಕುರುಬ ಸಮಾಜದ ಮುಖಂಡರ ವಿರುದ್ಧ ಸಚಿವ ಬೈರತಿ ಸುರೇಶ್ ಗರಂ ಆಗಿದ್ದಾರೆ. ನೀನೊಬ್ಬ ವೋಟ್ ಹಾಕಿದ್ದಕ್ಕೆ ಅವನು ಎಂಎಲ್ಎ ಆಗಿಬಿಟ್ನ, ಸರಿ ಹೋಗಿ ಹೇಳು ಆ ರವಿ ಹತ್ರ. ಇಲ್ಲಿ ಯಾರನ್ನೋ ಕಟ್ಕೊಂಡು ಬಂದ್ರೆ ಇಲ್ಲಿ ಯಾರು ಹೆದರೋರು ಇಲ್ಲ ಅಂತ ಬೈರತಿ ಸುರೇಶ್ಗೆ ಮುಖಂಡರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜೆಡಿಎಸ್ ಸಮಾವೇಶದ ಅಂಗವಾಗಿ ಹಾಸನದಲ್ಲಿ ವರಿಷ್ಠ ಎಚ್ಡಿ ದೇವೇಗೌಡರು ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಜನವರಿ 23ರಂದು ಬೃಹತ್ ಸಮಾವೇಶ ನಡೆಸಲು ತೀರ್ಮಾನಿಸಲಾಯಿತು. ಮಾಜಿ ಸಚಿವ ಎಚ್ಡಿ ರೇವಣ್ಣ, ಎಚ್ಕೆ ಕುಮಾರಸ್ವಾಮಿ, ಎ ಮಂಜು, ಸಾರಾ ಮಹೇಶ್, ಶಾಸಕರಾದ ಬಾಲಕೃಷ್ಣ, ಸ್ವರೂಪ್ ಪ್ರಕಾಶ್, ಸೂರಜ್ ರೇವಣ್ಣ ಭಾಗಿಯಾಗಿದ್ದರು. ಮೈತ್ರಿ ಎಲ್ಲದಕ್ಕೂ ಆಗಬೇಕು ಅಂತ ಜನರ ನಿಮಗೆ ಯಾಕೆ ಸೇರ್ಬೇಕಂತೇಳಿ ಇವತ್ತು ಬಿಜೆಪಿಯವರು ಯಾವ ನಾವು ಗೆಲ್ತೀವಿ ಅಂತ ಹೇಳಿರ್ತಕ್ಕಂಥ ಸೇರ್ಬೇಕು ನೋಡಿ ನಮ್ಮ ರಾಷ್ಟ್ರೀಯ ನಾಯಕರು. ಅಹಿಂದ ಸಮಾವೇಶ ಮಾಡಿ 1 ಲಕ್ಷ ಜನರನ್ನ ಸೇರಿಸಿದ್ವಿ ಅಂತ ಬಡಾಯಿ ಕೊಚ್ಚಿಕೊಂಡ್ರು, ಡ್ಯಾನ್ಸ್ ಮಾಡಿದ್ರು ಅಂತ ಹಾಸನದಲ್ಲಿ ಸಿಎಂ ವಿರುದ್ಧ ಮಾಜಿ ಪ್ರಧಾನಿ ದೇವೇಗೌಡರು ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಆರೋಗ್ಯ ಸರಿ ಇಲ್ಲದಿದ್ರೂ ಕೂಡ ನಾನು ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ ಅಂತ ಕಾಂಗ್ರೆಸ್ ನಾಯಕರಿಗೆ ಟಾಂಗ್ ಕೊಟ್ಟರು. 1 ಲಕ್ಷ ಅಹಿಂದ ಡಾನ್ಸ್ ಆರೋಗ್ಯ ಸರಿ ಇಲ್ಲದೆ ಇದ್ರು ಟಿವಿ ನೋಡ್ತಾ ಇದ್ರು. ನಂಜನೇ ಹೇಳ್ಕೋಬೇಕಾ? ಆಯ್ತು. ಆಮೇಲೆ ಒಬ್ಬ ರಾಜಣ್ಣವರು ರಾಜೀನಾಮೆ ಕೊಟ್ಟರು. ಈ ಕೃಷ್ಣ ಬೈರೇಗೌಡರು ಅವ್ರು ನಾನೇನು ಕಡಿಮೆ ಅಂತ ಹೇಳಿ. ಹಾಸನ ಜಿಲ್ಲೆ ಜೆಡಿಎಸ್ ಭದ್ರಕೋಟೆ ಛಿದ್ರ ಮಾಡಲು ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಕಿಡಿಕಾರಿದ್ದಾರೆ. ಜೆಡಿಎಸ್ ಅನ್ನ ಮುಗಿಸಬೇಕು ಅಂತ ಕಸರತ್ತು ಮಾಡ್ತಾ ಇದ್ದಾರೆ, ಅದು ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಈ ಜಿಲ್ಲೆ ಜೆಡಿಎಸ್ನ ಭದ್ರಕೋಟೆ, ಇದನ್ನ ಮುಗಿಸಲೇಬೇಕು ಅಂತ ಹೇಳಿ ಅದು ಅವರಿಗೆ ಏನೇನು ಮಾಡಿದ್ರು ಕೋರ್ಟ್ ಮುಂದೆ ಇದೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದು, ಏನೇನು ಮಾಡಿದ್ರು ಎಲ್ಲ ಗೊತ್ತಿದೆ. ರೇವಣ್ಣ ಮೈಸೂರು ಟು ಅರಸೀಕೆರೆ ರೈಲ್ವೆ ಲೈನ್, ನಾನು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದ 2ನೇ ದಿನಕ್ಕೆ ಅಲ್ಲೇ ಕೂತು ನೀನು ಆರ್ಡರ್ ಮಾಡಿ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಮುನಿರಾಬಾದ್ನಲ್ಲಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಮಾತು ಕೊಟ್ಟರೆ ಉಳಿಸಿಕೊಳ್ತಾರೆ ಅನ್ನೋ ವಿಶ್ವಾಸ ಎಲ್ಲರಿಗೂ ಕೂಡ ಇದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ನಡುವೆ 50-50 ಅಧಿಕಾರ ಹಂಚಿಕೆಯಾಗಿದೆ ಅಂತ ಜನಾರ್ದನ್ ರೆಡ್ಡಿ ಬಾಂಬ್ ಸಿಡಿಸಿದ್ದಾರೆ. ಅವರಿಬ್ಬರ ನಡುವೆ 50-50 ಅಧಿಕಾರ ಹಂಚಿಕೆ ಅನ್ನೋದೇನಿದೆಯೋ ಅದಾಗಿದೆ. ನನಗೆ ತಿಳಿದಷ್ಟು ಮಟ್ಟಿಗೆ ಈ ಸಂಕ್ರಮಣ ಆದ್ಮೇಲೆ ಒಳ್ಳೆ ದಿನ, ಒಳ್ಳೆ ಮುಹೂರ್ತ ನೋಡಿಕೊಂಡು ಅವ್ರೇನಾದ್ರೂ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದೇನೋ ನನಗೆ ಗೊತ್ತಿಲ್ಲ. ಒಟ್ಟಿಗೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ ಇದು. ರಾಜ್ಯದಲ್ಲಿ 16 ಬಜೆಟ್ ಕೊಟ್ಟಂತ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅವರೇ ಸಿದ್ದರಾಮಯ್ಯ ಅಂತ ಸಚಿವ ಬೈರತಿ ಸುರೇಶ್ ಬಣ್ಣಿಸಿದ್ದಾರೆ. ಬಹಳಷ್ಟು ಜನ ಹೊಟ್ಟೆ ಕಿಚ್ಚಿಗೆ, ಹೊಟ್ಟೆ ಉರಿಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಹೊಟ್ಟೆ ಕಿಚ್ಚು ಪಡೋರು ನಮ್ಮವರೇ ಅಂತ ತಿಳಿದು ಅವರನ್ನ ಕ್ಷಮಿಸಬೇಕು ಅಂತ ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿಯಿಂದ ಇವತ್ತು ದುಡ್ಡಿಲ್ಲ ಅಂತ ಹೇಳ್ತಾರೆ ಬಿಜೆಪಿಯವರು.
ಜೆಡಿಎಸ್ ಅವರು ಹೇಳ್ತಾರೆ ಅಭಿವೃದ್ಧಿ ಇಲ್ಲ, ದುಡ್ಡಿಲ್ಲ ಅಂದಿದ್ರೆ 14,000 ಕೋಟಿ ಮೇಲೆ ಆಕಾಶದಿಂದ ಉದುರು ಬರ್ತಾಯ್ತಾ? 16 ಬಜೆಟ್ಗಳನ್ನ ಕೊಟ್ಟಂತ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ 2 ಸತಿ ರಾಜ್ಯದ ನಾವು ಮೊದಲು ಹಿಂದೂಗಳು ಆಮೇಲೆ ಲಿಂಗಾಯತರು ಅಂತ ಕನ್ಹೇರಿ ಶ್ರೀ ಹೇಳಿದ್ದಾರೆ. ಬಬಲೇಶ್ವರದಲ್ಲಿ ನಡೆದಂತ ಬಸವವಾದಿ ಶರಣರ ಹಿಂದೂ ಸಮಾವೇಶದಲ್ಲಿ ಮಾತನಾಡಿದ್ದಾರೆ. ಹಿಂದೂ ಲಿಂಗಾಯತರು, ಹಿಂದೂ ವೀರಶೈವರು ಅಂತ ಹೇಳಿದ್ರೆ ಸಮಸ್ಯೆಯೇ ಮುಗಿದೇ ಹೋಯಿತು. ನನಗೆ ಯಾರು ಶತ್ರುಗಳಲ್ಲ, ಎಲ್ಲರೂ ಆತ್ಮೀಯರು ಅಂತ ಕನ್ಹೇರಿ ಶ್ರೀಗಳು ಹೇಳಿದ್ದಾರೆ. ನಾನು ಒಂದೇ ಪ್ರಾರ್ಥನೆ ಮಾಡಿಕೊಂಡೆ, ವೀರಶೈವ ಲಿಂಗಾಯತ ಎರಡಲ್ಲ ಒಂದೇ ಅಂತನ್ರಿ. ಎರಡನೇದ್ದು ನಾವು ಹಿಂದೂ ಲಿಂಗಾಯತರು ಅಂದು ಬಿಡ್ರಿ, ಕೆಲಸ ಬಗೆಹರೋದು. ನಾವು ಮೊದಲು ಹಿಂದೂಗಳು ಆಮೇಲೆ ಲಿಂಗಾಯತರು. ನಾವು ಹಿಂದೂ ಲಿಂಗಾಯತರು, ಹಿಂದೂ ವೀರಶೈವರು ಅಂದು ಬಿಡ್ರಿ, ಮುಗ್ದ ಹೋತಂತ ಹೇಳಿದೆ. ಇವತ್ತು ಸಹಿತ ನನ್ನ ತಯಾರಿ ಐತೆ. ಇಲ್ಲಂದ್ರಿ ಮುಂದಿನ ಊರಾಗ ಮತ್ತೈತೆ ಇದು. ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಕೊಲೆ ಮಾಡ್ತಾ ಇದ್ದಾರೆ ಅಂತ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಗುಡುಗಿದ್ದಾರೆ. ಬಬಲೇಶ್ವರದಲ್ಲಿ ನಡೆದಂತ ಬಸವವಾದಿ ಶರಣರ ಹಿಂದೂ ಸಮಾವೇಶದಲ್ಲಿ ಕೆಎಸ್ ಈಶ್ವರಪ್ಪ ಮಾತನಾಡಿದ್ದಾರೆ. ಪ್ರಪಂಚದ ವಿವಿಧೆಡೆ ಹಿಂದೂಗಳ ಮೇಲೆ ಹಲ್ಲೆ ನಡೆಸಲಾಗ್ತಾ ಇದೆ, ಹಿಂದೂಗಳನ್ನ ಸೀಮೆ ಎಣ್ಣೆ ಹಾಕಿ ಸುಟ್ಟು ಹಾಕ್ತಾ ಇದ್ದಾರೆ ಅಂತ ಆರೋಪ ಮಾಡಿದರು. ದೇಶದಲ್ಲೆಲ್ಲ ಕಡೆ ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ, ಕೊಂದಾಗ್ತಾ ಇದ್ದಾರೆ, ಸೀಮೆ ಎಣ್ಣೆ ಹಾಕಿ ಕೊಂದಾಗ್ತಾರೆ. ಬಂಗ್ಲಾದಲ್ಲಿ ನೋಡಿದ್ರಿ, ಹಿಂದೂನ ಕೊಲೆ ಮಾಡ್ತಾರೆ. ಏನ್ ತಪ್ಪು ಮಾಡಿದ್ರು ಅವರು? ಏನೂ ತಪ್ಪು ಮಾಡಿಲ್ಲ. ಅವರಿಗೆ ಹೊಡೆದು ಸೀಮೆಣ್ಣೆ ಹಾಕಿ ಸುಡ್ತಾರಲ್ಲ, ಇವ್ರಿಗೇನಂತ ಕರಿಬೇಕು? ಮುಂಬರುವ ವಿಧಾನಸಭಾ ಚುನಾವಣೆಗೆ ಕನ್ಹೇರಿ ಶ್ರೀಗಳನ್ನ ಬಿಜೆಪಿ ಅಭ್ಯರ್ಥಿ ಅಂತ ಘೋಷಣೆ ಮಾಡುವಂತೆ ಘೋಷಣೆಗಳು ಮೊಳಗಿದ್ವು. ವಿಜಯಪುರದ ಬಬಲೇಶ್ವರದಲ್ಲಿ ಪೋಸ್ಟರ್ ಹಿಡಿದು ಜನರು ಘೋಷಣೆ ಕೂಗಿದ್ದಾರೆ. ಬಸವವಾದಿ ಶರಣರ ಸಮಾವೇಶದಲ್ಲಿ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಕನ್ಹೇರಿ ಶ್ರೀ ಅಂತ ಜೈಕಾರವನ್ನ ಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ಕೌಟುಂಬಿಕ ಕಲಹ ಹಿನ್ನೆಲೆ ಯುವಕನನ್ನ ಹತ್ಯೆ ಮಾಡಲಾಗಿದೆ. ವಿರೋಬನಗರದಲ್ಲಿ ಅರುಣ್ ಎಂಬಾತನನ್ನ ರಾಡ್ನಿಂದ ಹೊಡೆದು ಕೊಲೆ ಮಾಡಲಾಗಿದೆ. ಅರುಣ್ ಸಂಬಂಧಿಕರೇ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಯಾದಗಿರಿಯಲ್ಲಿ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಹಲ್ಲಿ ಪತ್ತೆಯಾಗಿದೆ. ತಿಮ್ಮಾಪುರ ಬಡಾವಣೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿದ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಅಸ್ವಸ್ಥಗೊಂಡಂತ ಮಕ್ಕಳಿಗೆ ಹಸನಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ಟಿಎಚ್ಒ ರಾಜ ವೆಂಕಟಪ್ಪ ನಾಯಕ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸುರಪುರ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯು ದೇಶದ ಎಲ್ಲ ವರ್ಗದ ಮಕ್ಕಳಿಗೂ ಕೂಡ ಸಮಾನ ಶಿಕ್ಷಣ ನೀಡುವಂತ ಗುರಿ ಹೊಂದಿದೆ. ಆದರೆ ರಾಜ್ಯ ಸರ್ಕಾರ ಇದನ್ನ ಕಡೆಗಣಿಸಿದೆ ಅಂತ ಸಂಸದ ಗೋವಿಂದ ಕಾರಜೋಳ ಆರೋಪ ಮಾಡಿದ್ದಾರೆ. ರಾಜ್ಯ ಶಿಕ್ಷಣ ನೀತಿಯನ್ನ ಅನುಸರಿಸ್ತಾ ಇರುವುದು ಬಡ ಮತ್ತು ಪ್ರತಿಭಾವಂತ ಮಕ್ಕಳ ಕಾಲಿಗೆ ಸರಪಳಿ ಕಟ್ಟಿದಂತಾಗಿದೆ ಅಂತ ಚಳ್ಳಕೆರೆಯಲ್ಲಿ ಸಂಸದ ಕಾರಜೋಳ ಆತಂಕ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಹೊಂಗೆರಣ ಇಂಟರ್ ನ್ಯಾಷನಲ್ ಸ್ಕೂಲ್ ವಾರ್ಷಿಕೋತ್ಸವದಲ್ಲಿ ಅವರು ಮಾತನಾಡಿದ್ದಾರೆ. ಕೋಲಿ ಕಬ್ಬಲಿಗ ಜನಾಂಗವನ್ನ ಎಸ್ಟಿಗೆ ಸೇರಿಸಬೇಕು ಅಂತ ನಡೀತಾ ಇದ್ದಂತಹ ಹೋರಾಟಕ್ಕೆ ಬ್ರೇಕ್ ಬಿದ್ದಿದೆ. ಕಲಬುರಗಿ ಡಿಸಿ ಕಚೇರಿ ಮುಂದೆ ನಡೀತಾ ಇದ್ದಂತಹ ಹೋರಾಟವನ್ನ ಹೋರಾಟಗಾರರು ಕೈಬಿಟ್ಟಿದ್ದಾರೆ. ಎಂಎಲ್ಸಿ ಎನ್ ರವಿಕುಮಾರ್ ಹೋರಾಟಗಾರರ ಮನವೊಲಿಸಿದ್ದಾರೆ. ಎಸ್ಟಿ ಸೇರ್ಪಡೆಗೆ ಕೇಂದ್ರಕ್ಕೆ ಶಿಫಾರಸು ಮಾಡುವುದಾಗಿ ಪ್ರಿಯಾಂಕ್ ಖರ್ಗೆ ನೀಡಿದ ಭರವಸೆ ಹಿನ್ನೆಲೆ ಹೋರಾಟವನ್ನ ಮೊಟಕುಗೊಳಿಸಿದ್ದಾರೆ. ವಿಜಯಪುರ ನಗರದ ತುಂಗಾಭದ್ರಾ ಡ್ಯಾಂಗೆ ಅಳವಡಿಸ್ತಾ ಇರುವಂತಹ ಕ್ರಸ್ಟ್ ಗೇಟ್ಗಳನ್ನು ಶಾಸಕ ಗವಿಯಪ್ಪ ವೀಕ್ಷಣೆ ಮಾಡಿದ್ರು. 18ನೇ ಕ್ರಸ್ಟ್ ಗೇಟ್ ಅಳವಡಿಕೆ ಬಹುತೇಕ ಮುಕ್ತಾಯ ಆಗಿದೆ. ಉಳಿದ ಗೇಟ್ಗಳನ್ನು ಕ್ರೇನ್ ಮೂಲಕ ಅಳವಡಿಕೆ ಮಾಡಲಾಗ್ತಾ ಇದೆ. ರಾಯಚೂರು ಜಿಲ್ಲೆಯ ಮಾವಿನಕೆರೆಯಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಎಸಿ ಗಜಾನನ ಬಾಳೆ ನೇತೃತ್ವದಲ್ಲಿ ತೆರವುಗೊಳಿಸಲಾಗಿದೆ. ವಾರ್ಡ್ ನಂಬರ್ 4ರ ಮುಖ್ಯ ರಸ್ತೆಯಲ್ಲಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮನೆಗಳು ಮತ್ತು 25ಕ್ಕೂ ಹೆಚ್ಚು ಕಾಂಪೌಂಡ್ ಗೋಡೆಗಳನ್ನು ಜೆಸಿಬಿ ಮೂಲಕ ನೆಲಸಮಗೊಳಿಸಲಾಗಿದೆ. ಮಂಡ್ಯ ಜಿಲ್ಲಾ ಕಾರಾಗೃಹ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅಡಿಷನಲ್ ಎಸಿಗಳಾದ ತಿಮ್ಮಯ್ಯ, ಗಂಗಾಧರ ಸ್ವಾಮಿ ಏಕಾಏಕಿ ದಾಳಿ ಮಾಡಿದ್ದಾರೆ. ಕೈದಿಗಳಿಗೆ ಡ್ರಗ್ಸ್ ಹಾಗೂ ಮೊಬೈಲ್ ಪೂರೈಕೆ ಮಾಡ್ತಾ ಇರುವಂತಹ ಆರೋಪ ಹಿನ್ನೆಲೆ ಅಧಿಕಾರಿಗಳು ತಲಾಶೆ ನಡೆಸಿದ್ದಾರೆ. ಕಾರಾಗೃಹದಲ್ಲಿ ಇಂಚಿಂಚು ತಪಾಸಣೆ ಕೂಡ ಮಾಡಿದ್ದಾರೆ. ಬುರ್ಡೆ ಪ್ರಕರಣ ವರದಿಯ ಆದೇಶವನ್ನು ಜನವರಿ 3ಕ್ಕೆ ಬೆಳ್ತಂಗಡಿ ಕೋರ್ಟ್ ಮುಂದೂಡಿದೆ. ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ವರದಿ ಸಲ್ಲಿಸಿದ್ರು. ವರದಿ ಕುರಿತ ಆದೇಶ ಡಿಸೆಂಬರ್ 26ಕ್ಕೆ ನಿಗದಿಯಾಗಿತ್ತು. ಬಳಿಕ ಆದೇಶವನ್ನು ಡಿಸೆಂಬರ್ 29ಕ್ಕೆ ಮುಂದೂಡಿತ್ತು. ಇದೀಗ ಮತ್ತೆ
ಜನವರಿ 3ಕ್ಕೆ ಆದೇಶವನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಇನ್ನು ಚಿನ್ನಯ್ಯ, ತಿಮ್ಮರೋಡಿ, ಮಟ್ಟಣ್ಣ, ಜಯಂತ್, ವಿಠ್ಠಲ್ಗೌಡ, ಸುಜಾತ ವಿರುದ್ಧ ಎಸ್ಐಟಿ ಅಧಿಕಾರಿಗಳು ವರದಿಯನ್ನು ಸಲ್ಲಿಸಿದರು. ಗದಗ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪ ಕೇಳಿಬಂದಿದೆ. ಲಕ್ಷ್ಮೇಶ್ವರ ಪಟ್ಟಣದ ಎಪಿಎಂಸಿಯಲ್ಲಿ ಸರ್ಕಾರ ಖರೀದಿ ಕೇಂದ್ರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ದುಡ್ಡು ಕೊಟ್ಟರೆ ಕಳಪೆ ಗುಣಮಟ್ಟದ ಮೆಕ್ಕೆಜೋಳ ಖರೀದಿ ಮಾಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳನ್ನ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೇರೆದ್ರೆಲ್ಲ ತೊಗೊಂಡ್ರೆ ಅದಕ್ಕೆ ನೀರು ಒಳಗೆ ಶಾಂಪಲ್ ನೀ ಹೆಂಗ್ ತೊಗೊಂಡಿಪ್ಪ ಅಂತ ಕೇಳಕ್ ಬಂದೆ ಮಂಜಣ್ಣ ಸಿಕ್ರ ನನಗೆ ಹಿಂಗ್ರಿ ಅಂತ ಹೇಳಿ ಬರ್ರಿ ತಡ್ರಿ ಒಂದ್ ಸ್ವಲ್ಪ ವಿಚಾರ ಮಾಡೋಣ ಅವ್ರ ಅಂತ ಹೇಳಿದ್ರು. ಅವರು ನೋಡಿದ್ರ ಇಲ್ರಿ ನಮ್ಮಂಗಾದವ್ರಿ ಕಾಳ ಈಗ ಅವ್ರಿಗೆ ಯಾರು ರೊಕ್ಕ ಕೊಟ್ಟಾರ ಅವ್ರು ಅಷ್ಟ ಒಳಗ್ ಪಾಸ್ ಮಾಡಾಕ್ತಾರೆ. ಅವ್ರಿಗೆ ನಡು ಒಬ್ರು ಅದಾರ್ರಿ, ನಾನು ಅವ್ರಿಗೆ ಏನ್ರ ಕೊಡ್ಬೇಕನ್ನಪ್ಪ ತಗೊಂಡ್ಬಿಡು, ನಾ ಅದ್ರ ತೊಗೊಂಬಿಡು ಅಂತ ಹೇಳಿದ್ರೆ ಅದು 2,000 3,000 ಏನೋ ಕೇಳಾಕತ್ತಾರಂತ್ರಿ ಒಂದ್ ಟ್ರಾಕ್ಟರ್ಗೆ. ಕೊಪ್ಪಳದಲ್ಲಿ ಬೆಟಗೆರೆ ಗ್ರಾಮದ ಸರ್ಕಾರಿ ಶಾಲೆ ಕುಸಿದು ಬೀಳುವ ಹಂತದಲ್ಲಿದೆ. ಜೀವ ಭಯದಲ್ಲೇ ವಿದ್ಯಾರ್ಥಿಗಳು ಪಾಠವನ್ನು ಕೇಳ್ತಿದ್ದಾರೆ. ಶಾಲೆಗೆ ಹೊಸ ಕಟ್ಟಡ ಕಟ್ಟಿಸಿಕೊಡಿ ಅಂತ ಗ್ರಾಮಸ್ಥರು ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಶ್ರೀನಿವಾಸಪುರ ತಾಲೂಕಿನ ಕೋಟೆ ಕಲ್ಲೂರು ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯವನ್ನ ಮುಜರಾಯಿ ಇಲಾಖೆಗೆ ತನ್ನ ಸುಪರ್ದಿಗೆ ತೆಗೆದುಕೊಳ್ಳಲು ನಿರ್ಧಾರ ಮಾಡಿದೆ. 2 ಗುಂಪುಗಳಾಗಿ 2 ಟ್ರಸ್ಟ್ಗಳನ್ನು ಮಾಡಿಕೊಂಡಿದ್ರು. ದೇವಾಲಯದ ವಿವಾದ ಇದೀಗ ಭುಗಿಲೆದ್ದಿತ್ತು. ಗ್ರಾಮಕ್ಕೆ ತಹಶೀಲ್ದಾರ್ ಸುಧೀಂದ್ರ ಭೇಟಿ ನೀಡಿ ಪ್ರತ್ಯೇಕವಾಗಿ ಪೂಜೆ ಪ್ರಸಾದ ನೀಡದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ ಗ್ರಾಮದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹೊಸನಗರ ತಾಲೂಕಿನ ಹಾರೋಹಿತ್ತಲು ಗ್ರಾಮದಲ್ಲಿ ಚಿರತೆ ಕಾಟ ಶುರುವಾಗಿದೆ. ಮನೆಯ ಅಂಗಳಕ್ಕೆ ಬಂದು ನಾಯಿ ಮೇಲೆ ದಾಳಿ ಮಾಡಿದೆ. ಸಿಸಿಟಿವಿಯಲ್ಲಿ ಚಿರತೆ ಚಲನವಲನ ಸೆರೆ ಆಗಿದೆ. ವನ್ಯಪ್ರಾಣಿಯ ಓಡಾಟದಿಂದ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಚಿತ್ರದುರ್ಗ ಜಿಲ್ಲೆ ಅವಳಿಹಟ್ಟಿ ಗ್ರಾಮದ ಬಳಿ ಕರಡಿ ಪ್ರತ್ಯಕ್ಷವಾಗಿದೆ. ಗ್ರಾಮದ ಜಮೀನಿನಲ್ಲಿ ಹಾಡಹಗಲೇ ಓಡಾಡ್ತಾ ಇದೆ. ಸಾರ್ವಜನಿಕರು ಭಯದಲ್ಲೇ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೂಡಲೇ ಪ್ರಾಣಿಯನ್ನ ಸೆರೆ ಹಿಡಿಯುವಂತೆ ಸಾರ್ವಜನಿಕರು ಇದೀಗ ಆಗ್ರಹ ಮಾಡಿದ್ದಾರೆ. ಆಯುರ್ವೇದ ವಿಶ್ವ ಸಮ್ಮೇಳನದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪರಿಚಯವನ್ನ ಮಾಡಿದ್ದಾರೆ. ಜ್ಯೋತಿಷ್ಯ ಮತ್ತು ಆಯುರ್ವೇದ ಒಂದೇ ನಾಣ್ಯದ 2 ಮುಖಗಳಾಗ್ತಾ ಇತ್ತು ಅಂತ ಗಜೇಂದ್ರ ಬಾಬು ಹೇಳಿದ್ದಾರೆ. ಆಯುರ್ವೇದ ವಿಶ್ವ ಸಮ್ಮೇಳನದಲ್ಲಿ ಜ್ಯೋತಿಷ್ಯ ಮರೆಯಾಗಿರುವುದು ವಿಷಾದಕರ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಕೃಷ್ಣಕುಮಾರ್ ಅವರು ಬರೀ ನಮ್ಮ ಭಾರತೀಯ ಜ್ಯೋತಿಷ್ಯ ಸಂಸ್ಥಾನದ ಸಂಸ್ಥಾಪಕರು ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಎಂತಹ ವಿಚಾರಗಳು ನಡೆದಿದೆ ಅದೆಲ್ಲಕ್ಕೂ ಅವರೇ ಮೂಲ ಕಾರಣ ಅಂತ ಹೇಳಕ್ ಬಯಸ್ತೀನಿ ನಾನು. ಜ್ಯೋತಿಷ ಹಾಗೆ ಬಂದ್ಬಿಡಲಿಲ್ಲ. ಜ್ಯೋತಿಷ ಭಾರತದಲ್ಲಿ ತಗೊಂಡು ಬರುವಾಗ ಅನೇಕ ಕಷ್ಟಗಳನ್ನ ಈ ಸಬ್ಜೆಕ್ಟ್ ಎದುರಿಸಿದೆ. ನಿಮ್ಗೆಲ್ಲ ಹೇಳಬೇಕು ಅಂತ ಹೇಳಿದ್ರೆ, ಜ್ಯೋತಿರ್ವಿಜ್ಞಾನವನ್ನ ಅಲ್ಲಲ್ಲಿ ಭಾರತದಲ್ಲಿ ಎಲ್ಲ ಸಂಸ್ಥೆಗಳು ಮಾಡ್ತಾ ಇದ್ದಾಗ ನಮ್ಮ ಡಾಕ್ಟರ್ ಕೃಷ್ಣಕುಮಾರ್ ಅವರು ಮತ್ತೆ ಅವ್ರ ಜೊತೆ ಇದ್ದಂತಹ ಡಾಕ್ಟರ್ ವಾಸನ್ ರವರು ಇವರೆಲ್ಲ ಕೂಡಿ ಒಂದು ಯೋಚನೆಯನ್ನ ಮಾಡಿ